ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವು ಬೆಳವಣಿಗೆಗೆ ಕಾರಣವಾದ ಡಿನ್ನರ್ ಮೀಟಿಂಗ್, ಕಾಡನ್ನ ಬಿಟ್ಟು ನಾಡಿಗೆ ಬಂದು ಶರಣಾದ 6 ಮಂದಿ ನಕ್ಸಲರು. ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ದೆಹಲಿ ಚುನಾವಣೆಗೆ ದಿನಾಂಕ ನಿಗದಿಯಾಗಿದ್ದು ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಒಮ್ಮೆ ಹೆಚ್ಚುವರಿ ಡಿಸಿಎಂ ವಿಚಾರದಲ್ಲಿ, ಮತ್ತೊಮ್ಮೆ ಸಿಎಂ ಬದಲಾವಣೆ ವಿಚಾರದಲ್ಲಿ, ಹೀಗೆ ಒಂದಲ್ಲ ಒಂದು ಕಾರಣಕ್ಕೆ ಆಡಳಿತಕ್ಕಿಂತ ಇದೇ ಹೆಚ್ಚು ಚರ್ಚೆಯಲ್ಲಿದೆ. ಕಳೆದ ವಾರದ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಮುಂದುವರೆದು ಈ ವಾರ ಗೃಹ ಸಚಿವ ಜಿ ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ಅನ್ನ ಏರ್ಪಾಡು ಮಾಡಿದ್ರು. ಆದರೆ ಹೈಕಮಾಂಡ್ ಸೂಚನೆ ಹಿನ್ನೆಲೆಯಲ್ಲಿ ಸದ್ಯಕ್ಕದನ್ನ ಪೋಸ್ಟ್ಪೋನ್ ಮಾಡಲಾಗಿದೆ. ಡಿಕೆ ಶಿವಕುಮಾರ್ ಅವರು ವಿದೇಶ ಪ್ರವಾಸದಲ್ಲಿದ್ದ ಸಂದರ್ಭದ ಈ ಬೆಳವಣಿಗೆ ಅವರಿಗೆ ಕಡಿವಾಣ ಹಾಕೋಕೆ ಅಂತಾನೆ ನಡೆದ ಬಣ ಪ್ರದರ್ಶನ ಆಗಿತ್ತು. ಆದರೆ ದೆಹಲಿಗೆ ವಾಪಸ್ ಬಂದಂತ ಡಿಕೆ ಶಿವಕುಮಾರ್ ಅವರು ಪರಮೇಶ್ವರ್ ಕರೆದಿದ್ದ ಡಿನ್ನರ್ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿಸುವಲ್ಲಿ, ಅಂದರೆ ಪೋಸ್ಟ್ಪೋನ್ ಮಾಡಿಸುವಲ್ಲಿ ಹೈಕಮಾಂಡ್ ಮೂಲಕ ಸಫಲರಾದರು. ಇದರಿಂದ ಪರಮೇಶ್ವರ್ ಸಿಟ್ಟಾಗಿದ್ದಾರೆ. ಮೀಟಿಂಗ್ ಕ್ಯಾನ್ಸಲ್ ಆಗಿಲ್ಲ, ಪೋಸ್ಟ್ಪೋನ್ ಆಗಿದೆ. ದಲಿತರ ಬಗ್ಗೆ ಚರ್ಚೆ ಮಾಡೋದೇ ತಪ್ಪ? ನಮ್ಮ ಸಮುದಾಯದ ಸಮಾವೇಶ ಮಾಡಿದ್ರೆ ಯಾರಾದರೂ ಸಹಿಸೋದಿಲ್ಲ ಅಂತ ಹೇಳಿದ್ರೆ ತಕ್ಕ ಉತ್ತರವನ್ನು ನಾವು ಕೊಡ್ತೀವಿ, ಆ ಶಕ್ತಿ ತಮಗಿದೆ ಅಂತ ಹೇಳಿದ್ದಾರೆ. ತಮ್ಮ ಸಮುದಾಯದ ನಾಯಕರನ್ನ ಒಟ್ಟಿಗೆ ಸೇರಿಸುವ ಪ್ರಯತ್ನಕ್ಕೆ ಡಿಕೆ ಬ್ರೇಕ್ ಹಾಕಿದ್ದು ಪರಮೇಶ್ವರ್ ಅವರು, ಎಚ್ ಸಿ ಮಾದೇವಪ್ಪನವರು, ಕೆಎನ್ ರಾಜಣ್ಣನವರು, ಸತೀಶ್ ಜಾರಕಿಹೊಳಿ ಅವರು, ಇವರೆಲ್ಲರನ್ನೂ ಕೂಡ ಸಿಟ್ಟಿಗೆ ಎಬ್ಬಿಸಿದೆ. ಮತ್ತೊಂದು ಕಡೆಯಲ್ಲಿ ಸಚಿವ ಕೆಎನ್ ರಾಜಣ್ಣ ಅವರು ಡಿಕೆ ಶಿವಕುಮಾರ್ ಮೇಲೆ ನೇರವಾಗಿ ಹರಿಹಾಯ್ತಿದ್ದಾರೆ. ಎಸ್ ಟಿ ಸೋಮಶೇಖರ್ ಅವರು ಕೊಟ್ಟಂತ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಡಿಕೆ ಅವರು ಯಾಕೆ 2.5 ವರ್ಷಕ್ಕೆ ಸಿಎಂ ಆಗಬೇಕು, ಮುಂದಿನ 5 ವರ್ಷಕ್ಕೆ ಅವರು ಸಿಎಂ ಆಗಲಿ ಅಂತಾನು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲವನ್ನ ಅವಲೋಕನ ಮಾಡ್ತಿರುವಂತ ಸಿಎಂ ಸಿದ್ದರಾಮಯ್ಯನವರು ಏನನ್ನೂ ಪ್ರತಿಕ್ರಿಯೆ ಕೊಡದೆ ಸುಮ್ಮನಿದ್ದಾರೆ. ಹಾಗಂತ ನಿಜವಾದ ಅರ್ಥದಲ್ಲಿ ಸುಮ್ಮನಿದ್ದಾರಾ ಅಂತಂದ್ರೆ ಅದು ಕೂಡ ಇಲ್ಲ. ಯಾಕಂದ್ರೆ ಈಗ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಿರೋರೆಲ್ಲ ಅವರ ಬೆಂಬಲಿಗರೇ ಆಗಿದ್ದಾರೆ. ಹಾಗಾದ್ರೆ ಏನಿದು ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್? ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಸಿಎಂ ಹುದ್ದೆಗಾಗಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ತೀವ್ರ ಪೈಪೋಟಿ ಇತ್ತು, ಅದೆಲ್ಲರಿಗೂ ಗೊತ್ತಿದೆ. ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲದ ಜೊತೆ ರಾಹುಲ್ ಗಾಂಧಿ ಬೆಂಬಲ ಕೂಡ ಇತ್ತು. ಇತ್ತ ಡಿಕೆ ಶಿವಕುಮಾರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಅವರ ಅಧ್ಯಕ್ಷತೆಯಲ್ಲಿನೇ ಪಕ್ಷ ಗೆದ್ದು ಬಂದಿತ್ತು. ಜೊತೆಗೆ ಸೋನಿಯಾ ಗಾಂಧಿ ಅವರು ಹಾಗೇನೆ ಪ್ರಿಯಾಂಕಾ ಗಾಂಧಿ ಅವರ ಬೆಂಬಲ ಕೂಡ ಅವರಿಗಿತ್ತು. ಅಂತಿಮವಾಗಿ ಡಿಕೆ ಶಿವಕುಮಾರ್ ಅವರ ಮನವೊಲಿಸಿ ಸಿದ್ದರಾಮಯ್ಯನವರು ಸಿಎಂ ಆಗುವಂತೆ ಮಾಡಲಾಯಿತು. ಆದರೆ ಇದೇ ಹೊತ್ತಿನ ಚರ್ಚೆಯಲ್ಲಿ ಅಧಿಕಾರ ಹಂಚಿಕೆ ಸೂತ್ರವೊಂದನ್ನು ಸಿದ್ಧಪಡಿಸಲಾಯಿತು ಅನ್ನೋದು ಮೊದಲಿಂದಲೂ ಕೇಳಿ ಬರ್ತಿರುವ ಮಾತು. ಆದರೆ ಈ ವಿಚಾರದ ಬಗ್ಗೆ ಸ್ಪಷ್ಟತೆ ಇರೋದು ಮತ್ತು ಗೊತ್ತಿರೋದು ಹೈಕಮಾಂಡ್ಗೆ, ಸಿದ್ದರಾಮಯ್ಯನವರಿಗೆ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಮಾತ್ರ. ಈ ಬಗ್ಗೆ ಕೆಲವು ದಿನದ ಮುಂಚೆ ಡಿಕೆ ಶಿವಕುಮಾರ್ ಅವರು ಮಾಧ್ಯಮವೊಂದಕ್ಕೆ ತಿಳಿಸಿದ್ರು. ಆದರೆ ಅದನ್ನ ಸಿದ್ದರಾಮಯ್ಯನವರು ನಿರಾಕರಿಸಿದ್ರು. ಒಂದು ವೇಳೆ ಅಧಿಕಾರ ಹಂಚಿಕೆ ಸೂತ್ರ ಸಿದ್ಧವಾಗಿದ್ದೇ ಆದ್ರೆ ಸಿದ್ದರಾಮಯ್ಯ ಅಧಿಕಾರ ಮುಗಿತಾ ಬಂದಂತೇನೆ ಸರಿ. 2.5 ವರ್ಷ ಅಂತಂದ್ರೆ ಇನ್ನೇನು ಕೆಲವೇ ತಿಂಗಳು ಮಾತ್ರ ಬಾಕಿ. ಅದೇ ಕಾರಣಕ್ಕೆ ಈ ಡಿನ್ನರ್ ಮೀಟಿಂಗ್ ನಡೀತೀವಿ ಅನ್ನೋ ಗುಮಾನೆ ಅಂತೂ ಮೂಡತ್ತೆ. ಮತ್ತೊಂದು ಕಡೆಯಲ್ಲಿ ಹಾಗೊಂದು ವೇಳೆ ಅಧಿಕಾರ ಹಸ್ತಾಂತರ ಆಗೋದೇ ಆದ್ರೆ ಅದು ದಲಿತ ಸಮುದಾಯಕ್ಕೆ ಸಿಗುವಂತೆ ಮಾಡೋದು ಈ ಗುಂಪಿನ ಉದ್ದೇಶವೂ ಇದ್ದಂತಿದೆ. ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುವ ದಲಿತರು ಕಾಂಗ್ರೆಸ್ನ ಮತ ಬ್ಯಾಂಕ್ ಕೂಡ ಆಗಿರೋದ್ರಿಂದ ಈ ಬಾರಿಯಾದ್ರೂ ರಾಜ್ಯದಲ್ಲಿ ದಲಿತ ಸಿಎಂ ಆಗುವ ಕಡೆಗೆ ಇವರ ಪ್ರಯತ್ನ ಇದ್ದಂತಿದೆ. ಸತೀಶ್ ಜಾರಕಿಹೊಳಿ ಅವರು 2028ಕ್ಕೆ ಸಿಎಂ ರೇಸ್ ತಮ್ದು ಅಂತ ಹೇಳುವ ಮೂಲಕ ಈ ಬಾರಿ ರೇಸ್ ನಲ್ಲಿ ಇಲ್ಲ ಅನ್ನೋದನ್ನ ತಿಳಿಸ್ತಾನೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ಆದರೆ ಈ ಬಾರಿ ಸಿಎಂ ರೇಸ್ ನಲ್ಲಿ ಮುಂಚೂಣಿಯಲ್ಲಿರೋದು ಡಾಕ್ಟರ್ ಜಿ ಪರಮೇಶ್ವರ್. ಪಕ್ಷ ಅಧಿಕಾರಕ್ಕೆ ಬಂದ್ರು ತಾವು ಸೋತಿದ್ರಿಂದ ಸಿಎಂ ಹುದ್ದೆ ಅವರಿಗೆ ಈ ಹಿಂದೆ ಮಿಸ್ ಆಗಿತ್ತು. ಈಗಲಾದ್ರೂ ಅವಕಾಶ ಸಿಗಬಹುದು ಅನ್ನೋ ಕಡೆ ಅವರ ಪ್ರಯತ್ನ ಇದೆ. ಅವರಿಗೆ ಬೆಂಬಲವಾಗಿ ಸಮುದಾಯದ ನಾಯಕರಿದ್ದಾರೆ. ಜಾತಿ ರಾಜಕಾರಣ ಪ್ರಾಬಲ್ಯ ಮೆರೆತಿರುವ ಈ ಹೊತ್ತಿನಲ್ಲಿ ಇವರು ಕೂಡ ದಲಿತಾಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಇದರಿಂದ ಸಮುದಾಯಕ್ಕೆ ನಿಜಕ್ಕೂ ಲಾಭ ಆಗತ್ತಾ ಅನ್ನೋದು ಬೇರೆಯದ್ದೇ ಚರ್ಚೆ. ಇದೆಲ್ಲದರ ನಡುವೆ ಡಿಕೆ ಶಿವಕುಮಾರ್ ಅವರದ್ದು ಅಂತೂ ಇಂತೂ ಕುಂತಿ ಮಗನಿಗೆ ರಾಜ್ಯ ಇಲ್ಲ ಅನ್ನೋ ಪರಿಸ್ಥಿತಿ. ಉಳಿದ ವಿಚಾರ, ಅವರ ನಡವಳಿಕೆ, ಅವರ ಹಿನ್ನೆಲೆ ಎಲ್ಲವನ್ನ ಬದಿಗೊತ್ತಿ ನೋಡಿದ್ರೆ ಅವರೊಬ್ಬ ಕಟ್ಟಾ ಪಕ್ಷದ ಕಾರ್ಯಕರ್ತ. ಪಕ್ಷ ಹೇಳಿದಂತೆ ಎಲ್ಲ ಸಂದರ್ಭವೂ ನಡೆದಿದ್ದಾರೆ. ಅಧಿಕಾರಕ್ಕೆ ತಂದಿದ್ದಾರೆ, ಅಧಿಕಾರ ಬಿಟ್ಟಿದ್ದಾರೆ, ಬಿಜೆಪಿ ಆಹ್ವಾನ ತಿರಸ್ಕರಿಸಿದ್ದಾರೆ, ಜೈಲಿಗೆ ಹೋಗಿದ್ದಾರೆ, ಪಕ್ಷದ ಸಂಕಷ್ಟದ ಸಮಯದಲ್ಲಿ ಜೊತೆಗೆ ನಿಂತ್ಕೊಂಡಿದ್ದಾರೆ, ಎಲ್ಲವನ್ನ ನಿಭಾಯಿಸಿದ್ದಾರೆ. ಪಕ್ಷದ ದೃಷ್ಟಿಯಿಂದ ಸಿಎಂ ಆಗುವ ಎಲ್ಲ ಮತ್ತು ಮೊದಲ ಅರ್ಹತೆ ಇರೋದು ಡಿಕೆ ಶಿವಕುಮಾರ್ ಅವರಿಗೇನೆ. ಆದ್ರೆ ಈಗಿರೋ ಸಂದರ್ಭದಲ್ಲಿ ಅವರಿಗೆ ಬೇಕಾದ ಶಾಸಕರ ಬೆಂಬಲ ಇದೆಯಾ ಅಂತ ನೋಡಿದ್ರೆ ಅದಿರೋದು ಸಿದ್ದರಾಮಯ್ಯ ಅವರಿಗೆ. ಇದಕ್ಕೆ ಡಿಕೆ ನಡವಳಿಕೆ, ವ್ಯಕ್ತಿತ್ವ, ಸಿದ್ಧಾಂತ ಎಲ್ಲವೂ ಕಾರಣ. ಸಿಎಂ ಆಗಬೇಕು ಮತ್ತದು ಕಾಂಗ್ರೆಸ್ನಲ್ಲೇ ಎನ್ನುವ ಡಿಕೆ ಕನಸು ನನ್ಸಾಗತ್ತಾ? ಅವರು ಬಿಜೆಪಿ ಪಕ್ಷವನ್ನ ಸೇರಿದ್ರೆ ಸಿಎಂ ಆಗುವುದು ಕಷ್ಟವೇನಲ್ಲ. ಯಾಕಂದ್ರೆ ಆಪರೇಷನ್ ಮಾಡೋಕೆ ಸಿದ್ಧವಾಗಿ ಅವರು ಕೂತಿದ್ದಾರೆ. ಅಜಿತ್ ಪವಾರ್, ಏಕನಾಥ್ ಶಿಂದೆ ತರ ಇಲ್ಲೊಬ್ರು ಬರ್ತಾರೆ ಅಂತ ಕಾಯ್ತಾನೂ ಇದೆ.
ಜೆಡಿಎಸ್ ಕೂಡ ಅದನ್ನ ಬೆಂಬಲಿಸುತ್ತೆ. ಆದರೆ ಪಕ್ಷನಿಷ್ಠ ಡಿಕೆಗೆ ಅದು ಇಷ್ಟ ಇಲ್ಲ. ಹೈಕಮಾಂಡ್ ಅವರ ಮೇಲೆ ಅಗಾಧ ನಂಬಿಕೆ ಇಟ್ಟಿದೆ. ಆದರೆ ಹೈಕಮಾಂಡ್ಗೂ ಕರ್ನಾಟಕದ ರಾಜಕೀಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ ಡಿಕೆಯನ್ನ ಸಿಎಂ ಮಾಡೋದು ಕಷ್ಟ ಇದೆ. ಅದರಿಂದ ಆಗೋದು ಲಾಭಕ್ಕಿಂತ ನಷ್ಟನೇ ಹೆಚ್ಚು. ಹಾಗಾಗಿ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ನಡುವಿನ ಈ ಆಟ ಅಷ್ಟು ಸುಲಭವಾಗಿ ಮತ್ತು ಸರಳವಾಗಿ ಮುಗಿಯುವಂತದ್ದಲ್ಲ. ಡಿನ್ನರ್ ಮೀಟಿಂಗ್ನ ಮುಂದಿನ ಬೆಳವಣಿಗೆಗಳನ್ನ ಕಾದ್ ನೋಡ್ಬೇಕಿದೆ. ಇನ್ನು ಈ ವಾರ ಬಂದೂಕು ಹಿಡಿದು ಕಾಡು ಸೇರಿದ್ದ 6 ಮಂದಿ ನಕ್ಸಲರು ಬಂದೂಕನ್ನ ಬಿಟ್ಟು ನಾಡಿಗೆ ಬಂದು ಸಿಎಂ, ಡಿಸಿಎಂ, ಗೃಹ ಸಚಿವರ ಎದುರು ಶರಣಾದರು. ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ನಡೆಯೋದಾಗಿ ತಿಳಿಸಿದ್ರು. ಕರ್ನಾಟಕದ 4, ಕೇರಳ ಮತ್ತು ತಮಿಳುನಾಡಿನ 1, 6 ಮಂದಿ ಶರಣಾಗತ ನಕ್ಸಲರು ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈ ಮೂಲಕ ಕರ್ನಾಟಕದ 2 ದಶಕಗಳ ನಕ್ಸಲ್ ಚಳವಳಿ ಬಹುತೇಕ ಮುಗಿದಂತೇನೆ. ವಿಕ್ರಮ್ ಗೌಡ ಎನ್ಕೌಂಟರ್ ಬಹುಶಃ ಕೊನೆಯ ನಕ್ಸಲ್ ಎನ್ಕೌಂಟರ್. ಇವರನ್ನ ಮುಖ್ಯವಾಹಿನಿಗೆ ತರೋಕೆ ಕೆಲವು ಸಂಘಟನೆಗಳು ಮತ್ತು ನಾಯಕರು ಪ್ರಯತ್ನ ಹಾಕಿದ್ರು. ಅವರ ಮನ ಪರಿವರ್ತನೆಗೂ ಶ್ರಮಿಸಿದ್ರು. ದೇಶದ ಹೊರಗಿನ ಶಕ್ತಿಗಳ ಜೊತೆ ಹೋರಾಟ ನಡೆಸಬೇಕಾದಂತ ಈ ಸಂದರ್ಭದಲ್ಲಿ ದೇಶದ ಒಳಗಿನ ನಮ್ಮವರೇ ಬಂದೂಕು ಹಿಡಿಯೋಕೆ ಕಾರಣರಾಗಿದ್ದು ಈ ವ್ಯವಸ್ಥೆ ಆಗಿದ್ರು. ಬಂದೂಕು ಹಿಡಿದು ಹಿಂಸಾ ಮಾರ್ಗವನ್ನು ಅನುಸರಿಸಿದ್ದು ಸರಿಯಾದ ಮಾರ್ಗವಂತೂ ಅಲ್ಲ. 2013ರಲ್ಲಿ ಸಿದ್ದರಾಮಯ್ಯನವರೇ ಸಿಎಂ ಆಗಿದ್ದಾಗ ಅಂದು ಗೌರಿ ಲಂಕೇಶ್ ನೇತೃತ್ವದಲ್ಲಿ ಕೆಲವು ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬಂದಿದ್ರು. ಈ ಬಾರಿನೂ ಅದು ಮುಂದುವರೆದಿದೆ. ಆದರೆ ಕಳೆದ ಬಾರಿ ಬಂದವರಿಗೆ ಪುನರ್ವಸತಿ ಮತ್ತು ಕಾನೂನಿನ ಸಹಾಯ ಸರಿಯಾಗಿ ಸಿಕ್ಕಿಲ್ಲ ಅನ್ನೋ ಮಾತಿದೆ. ಈ ಬಾರಿ ಅದಾಗೋದಿಲ್ಲ ಅನ್ನೋ ಭರವಸೆ ಕೂಡ ಅವರಿಗೆ ಸಿಕ್ಕಿದೆ. ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ಶರಣಾಗಬೇಕಿದ್ದ ಇವರನ್ನ ಖುದ್ದು ಮುಖ್ಯಮಂತ್ರಿಗಳೇ ತಮ್ಮ ಮುಂದೆ ಶರಣಾಗುವಂತೆ ಮಾಡಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯನವರು ಸಂದೇಶವೊಂದನ್ನು ರವಾನೆ ಮಾಡದಂತಿದೆ. ಸಿಎಂರ ಈ ನಡೆನೆ ಬಿಜೆಪಿಯನ್ನ ಕೆರಳಿಸಿದೆ. ಅವರನ್ನ ಅಂದ್ರೆ ನಕ್ಸಲರನ್ನ ರಾಜಾತಿಥ್ಯ ಕೊಟ್ಟು ಆಹ್ವಾನ ಮಾಡಲಾಗಿದೆ. ಅದು ಅಗತ್ಯ ಇರಲಿಲ್ಲ ಅಂತ ಹೇಳಿದ್ರೆ ಸುನಿಲ್ ಕುಮಾರ್ ತರದವರು ಅವರನ್ನ ಶರಣಾಗತಿ ಮಾಡಿಸಿದ್ದೇ ತಪ್ಪು ಅಂತ ಹೇಳ್ತಿದ್ದಾರೆ. ಇವರಿಗೊಂದು ಸರಿಯಾದ ನಿಲುವೇ ಇಲ್ಲ ಬಿಡಿ. ಮೊನ್ನೆ ತಾನೇ ಮಹಾರಾಷ್ಟ್ರದಲ್ಲಿ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು 11 ಮಂದಿ ನಕ್ಸಲರ ಶರಣಾಗತಿ ಮಾಡಿಸಿದ್ದಾರೆ. ಪುನರ್ವಸತಿ ಪ್ಯಾಕೇಜ್ ಕೇಂದ್ರ ಸರ್ಕಾರವೇ ರೂಪಿಸಿದೆ. ಛತ್ತೀಸ್ಗಢದಲ್ಲೂ ಕೆಲವು ನಕ್ಸಲರು ಶರಣಾಗಿದ್ದಾರೆ. ಬಿಜೆಪಿ ಅವಧಿಯಲ್ಲೇ ಆಗಿದ್ದಾರೆ. ಚಂಬಲ್ ಡಕಾಯಿತರನ್ನೇ ಪ್ರಧಾನಿಗಳು ಭೇಟಿಯಾದ ಉದಾಹರಣೆಗಳು ಕೂಡ ಇದೆ. ಅಪರಾಧವನ್ನ ಮಾಡಿ ಜೈಲ್ ಸೇರಿದಂತ ಖೈದಿಗಳ ನಡವಳಿಕೆಯನ್ನ ಆಧರಿಸಿ ಅವಧಿ ಪೂರ್ಣ ಬಿಡುಗಡೆಯೂ ನಮ್ಮಲ್ಲಿದೆ. ಇವೆಲ್ಲವೂ ಒಟ್ಟು ಹೇಳೋದು ಮನ ಪರಿವರ್ತನೆಯನ್ನೇ. ತಾವು ಅಧಿಕಾರದಲ್ಲಿದ್ದು ಇದನ್ನೆಲ್ಲ ಮಾಡಿದ್ರೆ ಅದು ಮಾಸ್ಟರ್ ಸ್ಟ್ರೋಕ್. ವಿರೋಧ ಪಕ್ಷ ಮಾಡಿದ್ರೆ ಅದಕ್ಕೆ ಮಾತ್ರ ವಿರೋಧ. ಇದೆಂತ ಹಿಪಾಕ್ರಸಿ ನೋಡಿ. ಬಿಜೆಪಿಯ ಎಡಬಿಡಂಗಿತನದ ನಿಲುವು ಮತ್ತೊಮ್ಮೆ ಈ ವಿಚಾರದಲ್ಲೂ ಕೂಡ ಸಾಬೀತಾಯಿತು. ಇನ್ನು ಈ ವಾರ ರಾಷ್ಟ್ರ ಮಟ್ಟದಲ್ಲಿ ದೆಹಲಿ ಚುನಾವಣೆಗೆ ದಿನಾಂಕ ನಿಗದಿಯಾಗಿದ್ದು ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ದೆಹಲಿಯ 70 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಫೆಬ್ರವರಿ 5ಕ್ಕೆ ಮತದಾನ ನಡೆಯಲಿದ್ದು ಫೆಬ್ರವರಿ 8ಕ್ಕೆ ಮತ ಎಣಿಕೆ ನಡೆಯಲಿದೆ. ಈ ಬಾರಿ ದೆಹಲಿಯಲ್ಲಿ ತ್ರಿಕೋನ ಸ್ಪರ್ಧೆಯ ಸಾಧ್ಯತೆ ಕಾಣಿಸ್ತಾ ಇದ್ದು ಕಾಂಗ್ರೆಸ್, ಎಎಪಿ ಮತ್ತು ಬಿಜೆಪಿ ನಡುವೆ ತೀವ್ರ ಪೈಪೋಟಿಯ ಸಾಧ್ಯತೆ ಕಾಣಿಸ್ತಾ ಇದೆ. 3ನೇ ಬಾರಿ ಅಧಿಕಾರ ಹಿಡಿಯುವ ಮತ್ತು ಇರುವ ಅಧಿಕಾರವನ್ನು ಉಳಿಸಿಕೊಳ್ಳುವ ಸಲುವಾಗಿ ಆಮ್ ಆದ್ಮಿ ತನ್ನೆಲ್ಲ ಪ್ರಯತ್ನವನ್ನ ಹಾಕ್ತಾ ಇದೆ. ತಮ್ಮ ಓಟಕ್ಕೆ ಅಡ್ಡವಾಗಿರುವ ಕೇಜ್ರಿವಾಲ್ರನ್ನ ಸೋಲಿಸಿ ರಾಜಧಾನಿಯಲ್ಲಿ ತನ್ನ ಅಧಿಕಾರ ನಿರ್ಮಿಸುವ ಕನಸು ಬಿಜೆಪಿಗಿದೆ. ಈ ನಡುವೆ ಮತ್ತೆ ಪುಟಿದೆದ್ದು ತನ್ನ ಮತ ಬ್ಯಾಂಕ್ ವಾಪಸ್ ಪಡೆಯುವ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ನರೇಂದ್ರ ಮೋದಿ ಅವರ ಪದವಿ ಪ್ರಮಾಣ ಪತ್ರವನ್ನ ಕೇಳಿ ಕೆಂಗಣಿಗೆ ಗುರಿಯಾದ ಕೇಜ್ರಿವಾಲ್ ಅವರು ಅನಂತರ ಜೈಲನ್ನು ಸೇರಿದ್ರು. ಕೇಜ್ರಿವಾಲ್ ಸಂಪುಟದ ಅನೇಕ ಸಚಿವರು ವರ್ಷಗಟ್ಟಲೆ ಜೈಲ್ ಪಾಲಾಗಿದ್ರು. ಇವೆಲ್ಲವೂ ಅವರ ಆಡಳಿತದ ಮೇಲೆ ಪರಿಣಾಮ ಬೀರಿದೆ. ಆದರೂ ಅದು ಜನರಿಗೆ ಕೊಟ್ಟಿರುವ ಕಲ್ಯಾಣ ಯೋಜನೆಗಳು ಮತ್ತು ಕೇಜ್ರಿವಾಲ್ ಹೆಸರಿನ ಮೇಲೆ ನಂಬಿಕೆಯನ್ನ ಇಟ್ಟಿದೆ. ವಲಸಿಗರು, ಕೊಳಗೇರಿ ಜನರೇ ಹೆಚ್ಚಿರೋ ದೆಹಲಿ ಮತದಾರರ ಸಮಸ್ಯೆಗಳೇ ಬೇರೆ ಇವೆ. ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಮಾಡಿದಂತೆ ಆರ್ಎಸ್ಎಸ್ ಈಗಾಗಲೇ ದೆಹಲಿಯಲ್ಲಿ ತನ್ನ ಕೆಲಸವನ್ನ ಪ್ರಾರಂಭ ಮಾಡಿದೆ. ಆದರೆ ಅದು ಎಷ್ಟು ಮಟ್ಟಿಗೆ ಫಲ ನೀಡುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಕೇಜ್ರಿವಾಲ್ ಅವರು ಅವರದ್ದೇ ಶಾಲೆಯಲ್ಲಿ ಕಲಿತವರಂತೆ ಈ ಹಿಂದೆ ಬಿಜೆಪಿಯ ಪಟ್ಟುಗಳಿಗೆ ಪ್ರತಿಪಟ್ಟನ್ನ ಹಾಕಿದವರು. ಕಾಂಗ್ರೆಸ್ನ ಮೂಲೆಗುಂಪು ಮಾಡೋಕೆ ಸಾಧ್ಯವಾದರೂ ಕೂಡ ಎಎಪಿ ಮತ್ತು ಕೇಜ್ರಿವಾಲ್ ಮಾಡೋಕೆ ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ಸಾಧ್ಯ ಆಗಿರಲಿಲ್ಲ. ಹಾಗಾಗಿ ಜೈಲಿಂದ ಹೊರಬಂದು ಸಿಎಂ ಹುದ್ದೆ ಬಿಟ್ಟು ಚುನಾವಣಾ ತಯಾರಿಯನ್ನ ಬಹುಬೇಗ ಶುರು ಮಾಡಿರೋ ಕೇಜ್ರಿವಾಲ್ ಬೇರೆ ಪಟ್ಟುಗಳನ್ನೇ ಹಾಕಬಹುದು. ಈ ನಡುವೆ ಬಿಜೆಪಿಯ ರಮೇಶ್ ಬಿದುರಿ ಮಹಿಳಾ ವಿರೋಧಿ ಹೇಳಿಕೆಗಳು ಅಲ್ಲಿ ಕಾಂಗ್ರೆಸ್ ಮತ್ತು ಎಎಪಿ ಪಾಲಿಗೆ ಲಾಭದಾಯಕ ರೀತಿಯಲ್ಲೇ ಕಾಣಿಸ್ತಿದೆ. ಈ ನಡುವೆ ಚುನಾವಣಾ ಅಕ್ರಮದ ಬಗ್ಗೆನೂ ಚರ್ಚೆ ಜೋರಾಗಿದೆ. ಮತದಾರರ ಪಟ್ಟಿಯಿಂದ ಹೆಸರನ್ನ ತೆಗೆಯುವ ಪ್ರಕ್ರಿಯೆಗೂ ಎಎಪಿ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಏನೇ ಆದರೂ ಕೂಡ ಎಎಪಿ ದೆಹಲಿಯಲ್ಲಿ ಬಲಿಷ್ಠವಾಗಿದೆ. ಒಂದು ವೇಳೆ ಮತ್ತೆ ಅದು ಅಧಿಕಾರಕ್ಕೆ ಬಂದ್ರೆ ಅದು ಕೇಜ್ರಿವಾಲ್ಗೆ ಸಿಗುವ ನೈತಿಕ ಗೆಲುವು ಆಗಲಿದೆ. ಅದೇ ಹೊತ್ತಿಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿಯ ಕುತಂತ್ರ ರಾಜಕಾರಣದ ನೈತಿಕ ಸೋಲಾಗಲಿದೆ. ಆದರೆ ಆರ್ಎಸ್ಎಸ್ ಪ್ರಚಾರ, ಹಣಬಲ, ಚುನಾವಣಾ ಆಯೋಗದ ಬಲವಿರುವ ಬಿಜೆಪಿ ಅಷ್ಟು ಸುಲಭಕ್ಕೆ ಸೋಲನ್ನು ಒಪ್ಪಿಕೊಳ್ಳೋಕೆ ಸಿದ್ಧ ಇಲ್ಲ. ದೆಹಲಿ ಮತದಾರರ ತೀರ್ಪು ಏನಿರುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.